ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಆಗ್ತಕ್ಕಂಥ ಹಾವೇರಿ ಜಿಲ್ಲೆ ಇದು ಒಂದು ಎಲ್ಲಂಕಿ ನಾಡು ಎಂದೇ ಪ್ರಸಿದ್ಧವಾದಂಥ ಒಂದು ನಗರ. ಇವತ್ತು 8 ತಾಲೂಕುಗಳನ್ನು ಒಳಗೊಂಡಂಥ ತಾಲೂಕುಗಳಲ್ಲಿ ಇವತ್ತು ಬರಗಾಲದ ಛಾಯೆ ಎದ್ದು ಹೊಡಿತಾ ಇದೆ. ನಂತರ ಮಾರ್ಚು, ಏಪ್ರಿಲ್, ಮೇ ಈ 3 ತಿಂಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬರಗಾಲ, ಪ್ರತಿ ವರ್ಷ ಬೇಸಿಗೆ ಬರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಳೆ ಪ್ರಾಯ ಕೈ ಕೊಟ್ಟಿದ್ದರಿಂದ ಏನು ಫೆಬ್ರವರಿ ತಿಂಗಳಿಂದಲೇ ಸ್ಟಾರ್ಟ್ ಆಗಿದೆ ನಮಗೆ ಬರಗಾಲ. ಅತಿ ಹೆಚ್ಚು ಒಂದು ಹಳ್ಳಿಯಲ್ಲಿ 4-5 ಬೋರ್ಗಳನ್ನು ಹೊಡಿತಾ ಇದ್ದಾರೆ ನೀರಿಗಾಗಿ. ಸಾಕಷ್ಟು ಹಾವೇರಿ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಎದ್ದು ಹೊಡಿತಾ ಇದೆ. ಆದರೆ ನೀರಿನ ಸಮಸ್ಯೆ ಹಾಗೆ ಉಳಿತಿದೆ ಹೊರತು ಸರ್ಕಾರದ ಅನುದಾನ ಖರ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಮೂಲ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಮಾಹಿತಿಗಳನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇವೆ. ಪ್ರತಿ ಸಲನೂ ಬರಗಾಲ ಬಂದಾಗ ಜನರಿಗೆ ನೀರು ಕೊಡೋದಿಲ್ಲ, ಆದರೆ ಅನುದಾನ ಖರ್ಚಾಗಿರ್ತದೆ. ಇದು ಒಂದು ಹಾವೇರಿ ಜಿಲ್ಲೆಯಲ್ಲಿ ಒಂದು ದುರದೃಷ್ಟ ವಿಚಾರ. ಇದನ್ನ ಖಂಡನೆ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಬರಗಾಲದ ಸಂದರ್ಭದಲ್ಲಿ ನೀರನ್ನು ಒದಗಿಸುವಂಥ ವ್ಯವಸ್ಥೆಯಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ 70 ಕೋಟಿ ರೂಪಾಯಿಯನ್ನು ಬಿಡುಗಡೆ ಆಗೈತೆ ಅಂತ ನನಗೆ ಅಂಕಿ-ಅಂಶ ಸಿಕ್ಕಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆ ದುಡ್ಡನ್ನು ಜನರಿಗೆ ನೀರಿನ ಬಳಕೆಗಾಗಿ ಬಳಕೆ ಮಾಡಬೇಕು. ನೀರು ಸಿಗುವಂಥ ವ್ಯವಸ್ಥೆಯಲ್ಲಿ ಸರ್ಕಾರ ಜಿಲ್ಲಾಡಳಿತ ಕೈಗೊಳ್ಳಬೇಕು. ಇಲ್ಲಿ ಏನಾಗ್ತದೆ, ಜಿಲ್ಲಾಡಳಿತ ಹಳ್ಳ ನೀರಿಲ್ಲ ಇದು ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಟ್ಯಾಂಕಿ 5 ಟ್ಯಾಂಕಿ ಕೊಟ್ಟು 10 ಟ್ಯಾಂಕಿ ಹಾಸ್ತಾರೆ. ಒಂದು ಬೋರ್ವೆಲ್ ನೀರು ಬಿದ್ದಿರಲ್ಲ, ಇನ್ನೊಂದು ಬೋರ್ವೆಲ್ ಇರ್ತಾರೆ, ಅವನ್ನೆಲ್ಲ ಖರ್ಚಾಗ್ತಾರೆ. ಹೀಗಾಗಿ ನೀರು ಕೊಡುವಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ವಿಫಲವಾಗ್ತಾ ಇದೆ. ಕೂಡಲೇ ಸ್ಥಳಕ್ಕೆ ಪರಿಶೀಲನೆ ಮಾಡಬೇಕು. ಎಷ್ಟು ನೀರಿನ ಟ್ಯಾಂಕಿಯನ್ನು ನೀರಿನ ಸ್ಥಳಕ್ಕೆ ಕೊಡ್ತಾ ಇದ್ದಾರ ಅದನ್ನು ಯಾರೂ ಚೆಕ್ ಮಾಡೋದಿಲ್ಲ. ಬಟ್ ರಾಮೂನ್ ಲೆಕ್ಕನ ಬೇರೆ, ಕುಚಲನ್ ಲೆಕ್ಕನ ಬೇರೆ ಆಗುತ್ತೆ.